Hi everyone, welcome back to our YouTube channel. ಜೈ ಶ್ರೀರಾಮ್ ಒಂದೇ ಮಾತರಂ ಜೈ ಕರ್ನಾಟಕ ಮಾತೆ ಅಂತ ಇವತ್ತಿನ ಟಾಪಿಕ್ ಶುರು ಮಾಡೋಣ. ಇವತ್ತಿನ ಟಾಪಿಕ್ ಏನಂತಂದರೆ, ನಾನು ಇವಳು ಹೆಂಗೆ ಲವಲ್ಲಿ ಬಿದ್ವಿ, ಯಾವ ಥರ ಬಾವಿಗೆ ನಾನು ಇವಳಿಗೆ ಬಿದ್ದೆ, ಇವಳು ನನಗೆ ಬಿದ್ಲು ಅನ್ನೋದೇ ಟಾಪಿಕ್ಕು. ಬನ್ನಿ ಕಂಟಿನ್ಯೂಷನ್ ಮಾಡೋಣ. ಫಾರ್ ದಿ ಫಸ್ಟ್ ಟೈಮು ನಾನು ಇಲ್ಲೇ ಉಡುಪಿಲೇ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡಬೇಕಾದ್ರೆ ಆನ್ ಜುಲೈ 26 ಈವ್ನಿಂಗ್ ಒಂದು 6:30 ಆಗಿ ಇನ್ಸ್ಟಾಗ್ರಾಮಲ್ಲಿ ಇವಳ್ದು ಡಿ ಪಿ ನೋಡಿದೆ ನಾನು. ನೋಡಿ ಮೇ ಬಿ ಪೋಸ್ಟ್ ನೋಡಿದೆ, ಕರೆಕ್ಟು. ಪೋಸ್ಟ್ ನೋಡಿ ಯಾಕೋ ಅಟ್ರಾಕ್ಟಿವ್ ಅನ್ನಿಸ್ತು, ಒಂದು ಮೆಸೇಜ್ ಹಾಕೋಣ ಅಂತೇಳಿ ಒಂದು ಮೆಸೇಜ್ ಹಾಕಿದೆ. ಮೆಸೇಜು ಅಲ್ಲ, ಆ್ಯಕ್ಚುಲಿ ಕಮೆಂಟ್ ಹಾಕಿದ್ದು. ಕಮೆಂಟ್ ಹಾಕಿ ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಮೆಂಟಿಗೆ ರಿಪ್ಲೈ ಬಂತು, ಥ್ಯಾಂಕ್ ಯು ಅಂತೆಲ್ಲ. ಬರೀ ಕಮೆಂಟಲ್ಲ, ಇದು ಕಮೆಂಟ್ ಬಾಕ್ಸ್, ಇದು ಮೆಸೇಜ್ ಬಾಕ್ಸ್ ಅಲ್ಲ. ಇಲ್ಲಿ ಮೆಸೇಜ್ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡಿ ಅಂತ ಹೇಳಿ ಫ್ರೆಂಡ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ಕೊಂಡ್ವಿ. ಹಿಂಗೆ ಮೆಸೇಜ್ ಮಾಡಿದ್ವಿ. ಮೇ ಬಿ ಒಂದು 4-5 ಡೇಸ್ ಮೆಸೇಜ್ ಮಾಡಿದ್ವಿ. ಆಮೇಲೆ ನಾನು ಡೈರೆಕ್ಟಾಗಿ ನಾನು ಪ್ರಪೋಸಲ್ ನಾನು ಕೊಟ್ಟೆ ಇವಳಿಗೆ. ನಾನು ಪ್ರಪೋಸಲ್ ಇಟ್ಟ ಮೇಲೆ ಆನ್ ಜುಲೈ ಅಲ್ಲ, ಆಗಸ್ಟ್ 1 ಬೆಳಗ್ಗೆ 6ಗೆ ಇವಳಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ, 6ಗೆ ದಡಾರ ನಂಗೆ ಒಂದೇ ಸತಿ ಲವ್ ಯು ಟು ಅಂತ ರಿಪ್ಲೈ ಮಾಡಿದ್ಲು. ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ರಿಪ್ಲೈ ಆಯಿತು, ಎಕ್ಸೆಪ್ಟ್ ಆಯಿತು, ಎಲ್ಲ ಆಯಿತು. ಆಮೇಲೆ ಇನ್ನೇನು ಸ್ಟೋರಿ ಹಾಗೆ ನಡೀತಿತ್ತು. ಮೆಸೇಜು ಫೋನು ಅಂತ ಮಾತಾಡ್ತಾಯಿದ್ವಿ. 2023 ಆಗಸ್ಟ್ 7ನೇ ತಾರೀಕು ಮೀಟ್ ಆಗೋಣ ಅಂತ ಪ್ಲ್ಯಾನ್ ಬಂತು. ಅದಕ್ಕಿಂತ ಮುಂಚೆನೂ ನಾನು ಕೇಳ್ತಿದ್ದೆ ಮೀಟ್ ಆಗೋಣ ಅಂತ. ಮೀಟ್ ಆಗೋಕ್ಕೆ ಎಲ್ಲೂ ಕರೆಕ್ಟಾಗಿ ಇವ್ರ ಮನೇಲಿ ಆಚೆ ಬಿಡಲ್ಲ, ಸ್ಟ್ರಿಕ್ಟ್ ಫುಲ್ಲು. ನಾನು ನೋಡಿದ್ರೆ ಉಡುಪಿಲಿ ಇದ್ದೀನಿ, ಇವಳು ನೋಡಿದ್ರೆ ಚಿಕ್ಕಮಂಗ್ಳೂರಲ್ಲಿ ಇದ್ದಾಳೆ. ಉಡುಪಿಯಿಂದ ನಾನು ಚಿಕ್ಕಮಂಗ್ಳೂರು ಜರ್ನಿ ಮಾಡಬೇಕು, ಹೇಗೆ ಮಾಡೋದು ಅಂತ ಆದಮೇಲೆ ಇವಳಿಗೊಂದು ಖತರ್ನಾಕ್ ಐಡಿಯಾ ಉಳಿಯುತ್ತೆ. ಇವಳೇ ಹೇಳ್ತಾಳೆ ಅದನ್ನ. ಏನಾಯಿತು, ನನಗೆ ಬೆಳಿಗ್ಗೆ ಕಾಲೇಜಿಗೆ ಹೋದರೆ ಸಂಜೆ ಮನೆಗೆ ಬರೋದು, ಅದು ನಮ್ಮ ಪಪ್ಪನೇ ಕರ್ಕೊಂಡು ಬರೋದು ಮಾಡ್ತಿದ್ರು. ಅದಕ್ಕೋಸ್ಕರ ನಾನು ಎಲ್ಲೂ ಹೊರಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆವಾಗ ನಾನೇನು ಅಂದ್ಕೊಂಡೆ, ನೈಟ್ ಮಾತ್ರ ನನಗೆ ಫ್ರೀ ಸಿಗ್ತಿದ್ದಿದ್ದು. ಅದಕ್ಕೋಸ್ಕರ ನಮ್ಮ ಮನೆ ಹಿಂದೆ ಬಾ ಅಂತ ಇವನಿಗೆ ಅಡ್ರೆಸ್ ಎಲ್ಲ ಹೇಳಿದೆ. ಇವನು ಅಷ್ಟೊತ್ತಿಗೆ ಬಂದ. ಬರುವಾಗ ನೀನು ಆ್ಯಕ್ಚುಲಿ ಅಲ್ಲಿ ಖಾಲಿ ಒಂದು ಇದಿತ್ತು ಸೈಟು. ಇವನು ಅದನ್ನು ನೋಡ್ಬಿಟ್ಟು ನಾನೇನೋ ಸುಳ್ಳು ಹೇಳ್ತಿದ್ದೀನಿ ಅಂದ್ಕೊಂಡು ಖಾಲಿ ಸೈಟ್ ಇತ್ತು. ಅದಕ್ಕೆ ಇಲ್ಲ ಮನೆ, ನಿಮ್ಮ ಮನೆನೇ ಇಲ್ಲ, ಇಲ್ಲಿ ಖಾಲಿ ಸೈಟ್ ಇದೆ ಅಂದ. ಆಮೇಲೆ ನನ್ಗಿಂತ ಖಾಲಿ ಸೈಟ್ ಅಲ್ಲ, ಆ್ಯಕ್ಚುಲಿ ನಾನು ಬರೋಕ್ಕಿಂತ ಮುಂಚೆ ನೀನು ಮೆಸೇಜಿಗೆ ನಿಂದು ಹಾಟ್ಸ್ಪಾಟ್ ಆಫ್ ಮಾಡಿ ಹಾಕಿದ್ರು ನಿಮ್ಮ ಮನೇಲಿ. ನನ್ನ ಹತ್ರ ಸಿಮ್ಮು ಇರಲಿಲ್ಲ ಅವಾಗ. ನಾನು ಹಾಟ್ಸ್ಪಾಟ್ ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೆ ಅವಾಗ. ಇವ್ರದ್ದು ಹಾಟ್ಸ್ಪಾಟ್ ಆಫ್ ಮಾಡಿ ಹಾಕಿದ್ರು. ಬಟ್ ಆದರೆ ನನಗೊಂದು ಚಿಕ್ಕಮಂಗ್ಳೂರಲ್ಲೇ ಇದ್ದಿದ್ದಲ್ವ ನಾನು ಮುಂಚೆ, ಕರೆಕ್ಟಾಗಿ ಒಂದು ಬ್ರೀಫಾಗಿ ಐಡಿಯಾ ಇತ್ತು. ಈ ವಿಡಿಯೋ ಕಾಲ್ ಮಾಡಿದಾಗ ಇವ್ರ ಮನೆ ಫ್ರಂಟ್ ಟು ಬ್ಯಾಕ್ ಎಲ್ಲ ನೀಟಾಗಿ ನೋಡಿದ್ದೆ. ಸೊ ಯಾವ ಮನೆ ಅನ್ನೋದು ಕನ್ಫರ್ಮ್ ಆಯಿತು. ಹೋದೆ, ಗಾಡಿ ನಿಲ್ಲಿಸ್ದೆ, ಸ್ವಲ್ಪ ದೂರದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಳ್ಕೊಂಬಂದೆ. ಹಿಂದ್ಗಡೆ ನಿಂತೆ. ಅಷ್ಟೊತ್ತಿಗೆ ಇವಳಿಗೆ ಏನು ಫ್ಲ್ಯಾಶ್ ಆಯಿತೋ ಗೊತ್ತಿಲ್ಲ, ಪಟ್ಟಂತ ಹಿಂದ್ಗಡೆ ಡೋರಿಂದ ಆಚೆ ಬಂದು ಬಾ ಅಂತಂದ್ಲು. ಹೋದ್ವಿ, ಮೀಟ್ ಆದ್ವಿ, ಮಾತಾಡಿದ್ವಿ. ಅವಳಿಗೂ ಓಕೆ ಆಯಿತು, ನನಗೂ ಓಕೆ ಆಯಿತು. ಹಿಂಗೆ ಮಾತುಕತೆ ಚೆನ್ನಾಗಿ ನಡೀತಿತ್ತು. ಅಲ್ಲೇ ಆಚೆ ಬಟ್ಟೆ ಒಗೆ ಕಲ್ಲು ಇರುತ್ತಲ್ಲ, ಬಟ್ಟೆ ಒಗೆ ಕಲ್ಲು ಹತ್ರ ಕುತ್ಕೊಂಡು ಮಾತಾಡ್ತಿದ್ವಿ. ಅಷ್ಟೊತ್ತಿಗೆ ಇವರಪ್ಪ ವಾಶ್ರೂಮಿಗೆ ಬಂದರು. ಫಸ್ಟ್ ಡೇನೆ ವಾಶ್ರೂಮಿಗೆ ಬಂದವ್ರು ಹಿಂದ್ಗಡೆ ಇತ್ಲು ಬಾಗ್ಲು ಓಪನ್ ಇದೆ ಅಂತ ಹೇಳ್ಬಿಟ್ಟು ಇತ್ಲು ಬಾಗ್ಲು ಹಾಕೊಂಡು ಹೋದ್ರು. ಆಮೇಲೆ ಹೆಂಗೋ ಮಾಡಿ ತೆಗ್ದಿದ್ದು. ಆಮೇಲೆ ಹಿಂಗೆ ಯಾರೋ ಹೆಲ್ಪ್ ಮಾಡಿ ತೆಗ್ಸಿದ್ದೆ, ಬಾಗಿಲು ತೆಗ್ಸಿ. ಫಸ್ಟ್ ಮೀಟಪ್ ಅವತ್ತಾಗಿದ್ದು 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಫಸ್ಟ್ ಮೀಟಪ್ ಅವತ್ತಾದ್ವಿ. ನೆಕ್ಸ್ಟ್ ಡೇನು ನಾನು ಚಿಕ್ಕಮಂಗ್ಳೂರಲ್ಲೇ ಉಳ್ಕೊಂಡೆ. ನೆಕ್ಸ್ಟ್ ಡೇನು ಹಂಗೆ ಮೀಟಪ್ ಆಗಿ ಮಾತಾಡ್ಸ್ಕೊಂಡು ವಾಪಸ್ ನಾನು ಮತ್ತೆ ಉಡುಪಿಗೆ ಬಂದೆ. ನನ್ನ ಡ್ಯೂಟಿ ಏನಿತ್ತು ಅದನ್ನು ಮುಂದುವರ್ಸೋಣ ಅಂತ. ಆಮೇಲೆ ಮತ್ತೆ ಮೇ ಬಿ 18th 19th ಇರಬೇಕು, 18th 19th ಮತ್ತೆ ಮೀಟ್ ಆಗಬೇಕು ಅಂತ ಹೇಳಿ ಮತ್ತೆ ಉಡುಪಿಯಿಂದ ಮಧ್ಯರಾತ್ರಿ ಪೆಟ್ರೋಲ್ ಹಾಕ್ಸ್ಕೊಂಡು ಮಳೆ ನೆನ್ಕೊಂಡು, ಹೇಗೋ ಇವ್ರು ಕ್ರಿಶ್ಚಿಯನ್ಸ್ ಅಲ್ವಾ, ವೈನ್ ಕುಡಿತೀಯಾ ಅಂತ ಕೇಳಿದೆ. ಆಯಿತು ವೈನ್ ಕುಡಿತೀನಿ ಅಂತ ಅಂದು. ಆಯಿತು ಅಂತೇಳಿ ಒಂದು ವೈನ್ ಬಾಟ್ಲೆಲ್ಲ ಹಿಡ್ಕೊಂಡು ಒಂದು ಸ್ವಲ್ಪ ಚಾಕ್ಲೇಟ್ಸ್ ಇಟ್ಕೊಂಡು ಸೀದಾ ಇವ್ರ ಮನೆಗೆ ಹೋದೆ. ಹಿಂದ್ಗಡೆಯಿಂದ ಹೋದೆ. ಯಾಕೋ ಹಿಂದ್ಗಡೆ ಅಲ್ಲಿ ಕಂಫರ್ಟೇಬಲ್ ಆಗ್ತಿರಲಿಲ್ಲ. ಆಚೆ ಮನೆ CCTV ಎಲ್ಲ ನಮ್ಮನ್ನೇ ನೀಟಾಗಿ ಕವರ್ ಮಾಡ್ತಾಯಿತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಧೈರ್ಯ ತಗೋ, ಸೀದಾ ಒಳಗೆ ಬಾ, ನನ್ನ ಬೆಡ್ರೂಮಿಗೆ ಬಾ, ಕುತ್ಕೊಂಡು ಮಾತಾಡೋಣ ಅಂತಂದು. ಆಯಿತು ಅಂಥೇಳಿ ಸೀದಾ ಬೆಡ್ರೂಮಿಗೆ ಹೋದೆ. ಇವಳು ಬೆಡ್ರೂಮು ಹೋಗಿ ನೋಡಿದ್ರೆ ಇವನ್ ತಮ್ಮ ಅಲ್ಲೇ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದಾನೆ, ಇವ್ರ ಅಜ್ಜಿನೂ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದಾರೆ. ಯಪ್ಪ ಮಾರೈತಿ, ಇಲ್ಲಿ ಕುತ್ಕೊಂಡು ಹೆಂಗೆ ಮಾತಾಡೋದು ಅಂತ ನಾನು
ಲಾಸ್ಟಿಗೆ ಭಯದಲ್ಲೇ ಒಂದು ಫಸ್ಟ್ ಡೇ ಕೂತ್ವಿ ಕಳೆದ್ವಿ, ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಇವನ್ ತಮ್ಮ ಮಲ್ಕೊಂಡ್ರೆ ಎದ್ದೇಳಲ್ಲ, ಕುಂಕರ್ಣ ಆಯಿತಾ. ಇವ್ರ ಅಜ್ಜಿನೂ ಹಾಗೆ, ಏನು ಅವರು ಮಲ್ಕೊಂಡ್ರೆ ಅವರು ಎದ್ದೇಳ್ತಾ ಇರಲಿಲ್ಲ. ಫಸ್ಟ್ ಡೇ ಅದು ಗೊತ್ತಾಯ್ತು ನೀಟಾಗಿ, ಇವರು ಮಲಗಿದ್ರೆ ಇನ್ನು ಎದ್ದೇಳಲ್ಲ ಅಂತ ಗೊತ್ತಾಯಿತು. ಎಲ್ಲ ಆಯಿತು, ಮಾತಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ಯಾರೋ ಕೇಳಿದ್ದಾರೆ ಕಮೆಂಟ್ಸಲ್ಲಿ ಫಸ್ಟ್ ಕಿಸ್ ಯಾವಾಗ ಅಂತ. ಫಸ್ಟ್ ಕಿಸ್ ಅವತ್ತೇ ಮಾಡಿದ್ದು, ಮೀಟ್ ಆದಾಗ ಆಗಸ್ಟ್ 18ನೇ ತಾರೀಕು ಆರ್ 19ನೇ ತಾರೀಕು ಅವತ್ತು ಮೀಟಪ್ ಆಯಿತು. ಮತ್ತು ನಾನು ಅವತ್ತಿನ ದಿನವೇ ಮತ್ತೆ ಎದ್ದು ಬಂದ್ಬಿಟ್ಟೆ ನಾನು ಉಡುಪಿಗೆ. ನನಗೆ ಮಾರ್ನಿಂಗ್ ತುಂಬ ಕೆಲಸ ಇತ್ತು. ಉಡುಪಿಗೆ ಬಂದೆ. ನನ್ನ ಮಾಮೂಲಿ ಆ್ಯಸ್ ಇಟ್ ಈಸ್ ರೂಟೀನ್ ಎಲ್ಲ ನಡೀತಾ ಇತ್ತು. ಮೆಸೇಜ್ ಮಾಡ್ತಾ ಇದ್ವಿ, ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಎಲ್ಲ ಸೂಪರಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ, ಒಂದಿನ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ರಾತ್ರಿ 2 ಗಂಟೆಗೆ ಫೋನ್ ಬಂತು ಸಡನ್ನಾಗಿ. ಹೋಗ್ಬೇಕಲ್ಲ ಅಂಥೇಳಿ ಅಲ್ಲಿಂದ ಎದ್ದು ಹೊರಟೆ. ಇವಳಿಗೊಂದು ರಿಪ್ಲೈ ಮಾಡ್ತಾಯಿದ್ದೀನಿ, ಮೆಸೇಜ್ ಮಾಡ್ತೀನಿ, ಇವಳು ರಿಪ್ಲೈನೇ ಮಾಡೋಂಗಿಲ್ಲ, ಈ ಥರದ್ದು ಆಗಿದೆ ಏನೋ ಒಂದು ಹೇಳೋಕ್ಕೆ ಅಂತ. ನೋಡಿದ್ರೆ ಇವ್ರ ಮನೇಲಿ ಇವಳ ಫೋನನ್ನು, ಇವಳದು ಟ್ಯಾಬ್ ಒಂದಿತ್ತು, ಫೋನು ಅಲ್ಲ ಅದು ಟ್ಯಾಬನ್ನು ತೊಗೊಂಡೋಗ್ಬಿಟ್ಟು ಇವ್ರ ಅಜ್ಜಿಗೆ ಕೊಟ್ಟಿದ್ದಾರೆ. ಆಗ ಅವ್ರಿಗೆ ಟ್ಯಾಬ್ ಕೊಟ್ಬಿಟ್ಟಿದ್ದಾರೆ. ಇವಳ ಹತ್ರ ಟ್ಯಾಬ್ ಇಲ್ಲ, ಮೆಸೇಜ್ ಮಾಡೋಕ್ಕೇನೂ ಇಲ್ಲ. ಹಾಗೋ ಹೆಂಗೋ ಪಲ್ಟಿ ಹೊಡೆದು ಒಂದು ಮೆಸೇಜ್ ಹಾಕಿದ್ಲು, 1 ವಾರ ಮೆಸೇಜ್ ಮಾಡೋಕ್ಕಾಗಲ್ಲ ಅಂತ. ಹೋಗಿ ನಾನು ಹಾಸ್ಪಿಟ್ಲಲ್ಲಿ ಆ ಕಡೆ ಈ ಕಡೆ ಓಡಾಡಿಕೊಂಡು, ಹಾಸ್ಪಿಟ್ಲಿಂದ ಅದು ಇದು ಕೆಲಸಗಳು ಇರುತ್ತಲ್ಲ ಇನ್ನೇನು, ಹಾಸ್ಪಿಟ್ಲಲ್ಲಿ ಓಡಾಡಿಕೊಂಡು ನಂದಲ್ಲ ಆಗ್ತಿತ್ತು. 1 ವಾರ ನಾನು ಬ್ಯುಸಿ ಇದ್ದೆ, ಇವಳು ಆಚೆ ಬ್ಯುಸಿ ಇದ್ಲು. ವಾಪಸ್ಸು ಡಿಸ್ಚಾರ್ಜ್ ಮಾಡಿಸ್ಕೊಂಬರೋತ್ತಿಗೆ ಅಲ್ಲೇ 10-12 ಡೇಸ್ ಕಳೆದೋಗಿತ್ತು. 12 ಡೇಸ್ ಆದಮೇಲೆ ನಮ್ಮ ತಂದೆ ಡಿಸ್ಚಾರ್ಜ್ ಮಾಡಿಸ್ಕೊಂಬರ್ಬೇಕಾದ್ರೆ, ವಾಪಸ್ ಬರ್ಬೇಕಾದ್ರೆ ಕ್ಯಾಬಲ್ಲಿ ಬರ್ಬೇಕಾದ್ರೆ ಇವಳು ಮೆಸೇಜ್ ಮಾಡಿದ್ಲು. ಇವಾಗ ಮೆಸೇಜ್ ಮಾಡಿದ್ಲಲ್ಲ ಅಂತ ಹೇಳಿ ಮತ್ತೆ ಮೆಸೇಜ್ ಮಾಡಿದೆ. ಅದಾದಮೇಲೆ ನನಗೆ ವಾಪಸ್ ಮತ್ತೆ ಉಡುಪಿಗೆ ಬರೋಕ್ಕಾಗಲಿಲ್ಲ. ನಾನು ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಆದೆ. ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಆಗಿದ್ದು ಬೆನಿಫಿಟ್ ಏನಾಗ್ಬಿಡ್ತು ಅಂದರೆ, ಇಬ್ಬರಿಗೂ ಡೈಲಿ ಮೀಟಪ್ ಆಗೋಕ್ಕೆ ಚಾನ್ಸ್ ಸಿಕ್ಬಿಡ್ತು. ದಿನ ಹೋಗು ಕಂಟಿನ್ಯೂಸ್ ಒಂದು 3 ಮಂತ್ಸ್ ರೆಗ್ಯುಲರ್ ಮೀಟಪ್ ಆಗಿದ್ದೀವಿ. ಅದು ಏನು ಅಂದರೆ, ಇವನ್ ತಮ್ಮ ಅಲ್ಲಿ ಬೆಡ್ ಮೇಲೆ ಮಲಗಿರ್ತಾನೆ, ಇವ್ರ ಅಜ್ಜಿ ಅಲ್ಲೇ ಇರ್ತಾರೆ. ಮಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಅಲ್ಲಿ 3 ಮಂತ್ಸ್ ಹಾಗೆ ಕಂಪ್ಲೀಟ್ ಆಗುತ್ತೆ. ಆ್ಯಸ್ ಯೂಶುವಲ್ ಸಿಗಾಕೊಳ್ದಂಗೆ, ಏನೂ ಗೊತ್ತಾಗ್ದಂಗೆ, ಏನೂ ಆಗ್ದಂಗೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಒಂದಿನ ನಾನೇನು ಮಾಡಿದೆ, ಹಿಂಗೆ ಇವಳು ಬರಬೇಡ ಅಂತಂದಿದ್ಲು. ಅದು ನಾನು ಏನಂದಿದ್ದೆ, ನಮ್ಮನೆ ಕಿಟಕಿ, ನಂದು ರೂಮಿನ ಕಿಟಕಿ ಓಪನ್ ಇದ್ರೆ ಬಾ ಅಂತ, ಕ್ಲೋಸ್ ಇದ್ರೆ ಮನೇಲಿ ಯಾರೋ ಗೆಸ್ಟ್ ಇದಾರೆ ಬರಬೇಡ ಅಂತ ಅರ್ಥ. ಅವತ್ತು ನಾನು ಕ್ಲೋಸ್ ಎಲ್ಲ ಮಾಡಿದೀನಿ. ನಮ್ಮ ಅಜ್ಜಿ ಗಾಳಿ ಶೆಕೆ ಆಗ್ತಿದೆ ಅಂತ ಕಿಟಕಿ ಓಪನ್ ಮಾಡಿದ್ರು. ಇವನ್ ಅನ್ಕೊಂಡಿದ್ದಾನೆ ನಾನು ಮನೆ ಒಳಗ್ ಬರ್ಲಿ ಅಂತ ನಾನು ಕಿಟಕಿ ಓಪನ್ ಮಾಡಿದೀನಿ ಅನ್ಕೊಂಡು ನನಗೆ ಸೀದಾ ಹೋದೆ. ಇವಳನ್ನ ಎಪ್ಸಕ್ಕೆ ಅಂತ ಹೇಳ್ಬಿಟ್ಟು ಕಿಟಕಿ ಒಳಗಿಂದ ಹಿಂಗೆ ಕೈ ಹಾಕ್ದೆ. ಅಷ್ಟೊತ್ತಿಗೆ ಈ ಕಡೆಯಿಂದ ಇನ್ನೊಂದು ಕೈ ಬಂತು. ಯಾರ ಕೈ ಅಂತ ಗೊತ್ತಾಗ್ಲಿಲ್ಲ. ನನ್ ಕೈ ಅನ್ಕೊಂಡೆ ಕೈ ಹಿಡಿದಿದ್ನಿ. ಇಲ್ಲ ಕೈ ಹಿಡಿದ ತಕ್ಷಣ ಗೊತ್ತಾಯ್ತಲ್ವಾ, ಈ ವಯಸ್ಸಾದವ್ರ ಕೈ ಸಿಕ್ಬಿಡ್ತು. ಕೈ ಸಿಕ್ತು. ಕಿಟಕಿ ಹತ್ರ ಏನೋ ಓಡಾಡ್ತಿದ್ದಂಗ ಆಯ್ತು ಏನೋ ಅಂದ್ರು, ಅದಕ್ಕೆ ಕಿಟಕಿ ಹಾಕ್ತೀನಿ ಅಂತ ಅವರೇ ಎದ್ದು ಹೊರ ಕೈ ಹಾಕಿದ್ರು. ಕೈ ಹಾಕಿದ್ರು ಅಷ್ಟೊತ್ತಿಗೆ ಕೈ ಹಿಡ್ಕೊಂಡು ಎಳೆದ್ಬಿಟ್ಟೆ. ಅವತ್ತು ಫಸ್ಟ್ ಡೇ, ಫಾರ್ ದಿ ಫಸ್ಟ್ ಡೇ ನೋಟೆಡ್ ಆಗಿದ್ದು. ಕಿರ್ಚ್ಕೊಂಡು ಹೋಗಿ ನಮ್ಮ ಪಪ್ಪನೆಲ್ಲ ಎಲ್ಲಾರನು ಎಪ್ಸಿ ಏನೇನೋ ಆಗೋತ್ತಿಗೆ ಇವಳು ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಅವ್ರ ಅಜ್ಜಿ ಅವ್ರ ಅಪ್ಪನ ಎಪ್ಸಕ್ ಹೋದ್ಕೂಡ್ಲೆ ಪಟ್ ಅಂತ ನನಗೆ ಹೇಳಿದ್ಲು, ಓಡು 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 ಅಂತ. ನಾನು ಬಾಗ್ ಬಾಗ್ ಅಂತ ನನ್ನ ಫ್ರೆಂಡಿಂದ ಎಕ್ಸ್ಪಲ್ಸ್ ಬೈಕ್ ಹಿಡ್ಕೊಂಡ್ ಬಂದಿದ್ದೆ. ಒಂದು 0 ಕಟ್ ಹೊಡೆದು ಅಲ್ಲಿಂದ ಓಡು. ನಾನು ಮತ್ತೆ ವಾಪಸ್ ಬಂದಿಲ್ಲ. ಇವ್ರ ಮನೇಲಿ ದೊಣ್ಣೆ ಗಿಣ್ಣೆ ಎಲ್ಲ ಹುಡ್ಕೊಂಡು ಎದ್ರುಕೊಂಡು ಏನೇನೋ ಯಾರು ಅಂತ ಹುಡುಕಿದ್ರು, ಸಿಕ್ಲಿಲ್ಲ. ಲಾಸ್ಟಿಗೆ ನೆಕ್ಸ್ಟ್ ಡೇ ಹಿಂಗೆ ನಮ್ಮ ಮನೇಲಿ ಆಕ್ಟಿವಿಟೀಸ್ ಆಗ್ತಿದೆ. ಅದಕ್ಕಿಂತ ಮುಂಚೆ ಒಂದ್ಸತಿ ಕಿಟಕಿ ತಟ್ಬಿಟ್ಟು ಒಂದು ತಮ್ಮ ಎದ್ದಿದ್ದ. ನಾನು ಅವನಿಗೆ ಏನೋ ಬೆಕ್ಕು ದೆವ್ವ ಬಂದಿದೆ, ಪಪ್ಪನ ಕರ್ಕೊಂಡ್ ಬಾ ಎಪ್ಸು ಅಂತ. ನಾನು ಅವನಿಗೆ ಹಂಗ್ ಕಳ್ಸೋ ಅಷ್ಟೊತ್ತಿಗೆ ಈ ಕಡೆಯಿಂದ ಇವನಿಗೆ ಹೇಳ್ದೆ, ಹೋಗು ಬೇಗ ಪಪ್ಪನ ಕರ್ಕೊಂಡ್ ಬರ್ತಿದ್ದಾನ. ಹಂಗಾಗಿ ಇವ್ರ ಮನೇಲಿ ಫುಲ್ ಡೌಟ್ ಬಂದಿತ್ತು. ತಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಅವತ್ತಿಂದ ಮತ್ತೊಂದು ವಾರ ಆ ಕಡೆ ತಲೆ ಹಾಕ್ಲಿಲ್ಲ. ಯಾಕಂದ್ರೆ ನೈಟ್ ಪೊಲೀಸ್ ಅವರು ಅಲ್ಲೇ ಮನೆ ಹತ್ರನೇ, ಇವ್ರ ಮನೆ ಹತ್ರ ಬೀಟ್ಸ್ ಅಲ್ಲಿ ಇದ್ರು. 3 ತನಕ ಅಲ್ಲೇ ಇರೋರು. ಅಲ್ಲೇ ಬೀಟ್ಸ್ ಅಲ್ಲಿ ಇರೋರು. ಎದುರುಗಡೆ ಮನೇಲಿ ಬೇರೆ ಒಂದ್ ಮನೆ ಬಾಡಿಗೆ ಮಾಡ್ಕೊಂಡು ಕಿಟಕಿ ಬಿಚ್ಕೊಂಡು ಹಿಂಗ್ ನೋಡೋರು, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತೆಲ್ಲ. ಆಮೇಲೆ ಇವ್ರ ಪಪ್ಪಂಗೆ ಹೇಗೆ ಡೌಟ್ ಬಂತೋ ಗೊತ್ತಿಲ್ಲ, ಹಂಗು ಹಿಂಗು ಅಂತೇಳಿ ಡೌಟ್ ಬಂದ್ಬಿಡ್ತು. ಇವಳು ಫೋನು ಅದು ಇದೆಲ್ಲ ಇಸ್ಕೊಂಡು ಚೆಕ್ ಮಾಡಿ ಇವಳು ಚೂರು ಗದ್ರಿಸಿದ ತಕ್ಷಣ ಅಲ್ಲ ಅವಾಗಲ್ಲ, ನನ್ನ ತಮ್ಮ ಅಂದ್ರೆ ನಾನು ನನ್ನ ತಮ್ಮ ಎಲ್ಲ ವಿಷಯ ಶೇರ್ ಮಾಡ್ತಿದ್ವಾ. ನಾನು ಇದೊಂದು ವಿಷಯ ನನ್ನ ಹತ್ರ ಹೇಳಿರ್ಲಿಲ್ಲ, ಯಾಕಂದ್ರೆ ಮನೇಲಿ ಹೇಳ್ತಾನೇನೋ ಅಂತ ಭಯ ಇತ್ತು ಅಷ್ಟೇ. ಅದಕ್ಕಂತ ನಾನು ಅವನಿಗೆ ಹೇಳಿರ್ಲಿಲ್ಲ. ಅವನೇನು ಮಾಡಿದ, ಅವನಿಗೆ ಗೊತ್ತಾಯ್ತು ಹೆಂಗೋ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು, ಮೆಸೇಜ್ ಮಾಡ್ತಿದ್ದಿದ್ದು ಇವನಿಗೆಲ್ಲ.
ಅವನು ಅವತ್ತಂದ ನನಗೆ ಇವತ್ತು ಸಂಜೆ ಹೇಳ್ತೀನಿ ಪಪ್ಪ ನೀವು ಅಂತ. ನನಗೆ ಫುಲ್ಲು ಭಯ ಆಗೋಯ್ತು, ಏನು ಮಾಡೋದು ಗೊತ್ತಾಗಿಲ್ಲ. ಅವಾಗ ಇವನಿಗೆ ಮೆಸೇಜ್ ಹಾಕಿ ಹೇಳಿದೆ, ನಾನಾಗೆ ಮೆಸೇಜ್ ಮಾಡೋ ತನಕ ನೀನು ಮಾಡಬೇಡ ಅಂತ ಹೇಳಿ ಎಲ್ಲದೂ ಮೆಸೇಜ್ ಡಿಲೀಟ್ ಮಾಡಿದೆ. ಆಮೇಲೆ ಸಂಜೆ ಹೇಳ್ದ ಅವ್ನು ನಮ್ಮ ಪಪ್ಪಂಗೆ. ನಮ್ಮ ಪಪ್ಪ ಕೂರಿಸ್ಕೊಂಡು ಕೇಳಿದ್ರು ಏನಾಯಿತು ಏನು ಅಂತ. ನಾನು ಏನೂ ವಿಷಯ ಬಾಯ್ಬಿಟ್ಟಿರಲಿಲ್ಲ. ಆಮೇಲೆ ನಮ್ಮ ಪಪ್ಪ ಅಂದರು ಫೋನ್ ತೊಗೊಂಡೇನೋ ಟ್ಯಾಬ್ ತೊಗೊಂಡೋಗಿ ಸೈಬರಿಗೆ ಹೋಗಿ ಕೊಡ್ತೀನಿ, ಎಲ್ಲ ತೆಗೆಸ್ತೀನಿ ಮೆಸೇಜಸ್ ಎಲ್ಲ ಅಂತ ಅಂದರು. ನನಗೆ ಅವಾಗ ಭಯ ಆಯಿತು, ಈ ಮೆಸೇಜ್ ಎಲ್ಲ ನೋಡ್ಬಿಡ್ತಾರಲ್ಲ ಅಂತ. ಅದಕ್ಕೆ ನಾನು ಎಲ್ಲ ಹೇಳಿದೆ, ಈ ಥರ ಇಷ್ಟಪಡ್ತಾ ಇದ್ದೀನಿ, ಅವನಿಗೆ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿದೆ. ಇವನ್ ಕ್ಯಾಸ್ಟ್ ಬೇರೆ ಇರೋದ್ರಿಂದ ನಮ್ಮ ಮನೇಲಿ ಒಪ್ಪಿರಲಿಲ್ಲ. ಆವಾಗ ನಾನು ತುಂಬ ಕೇಳ್ಕೊಂಡೆ ಅವ್ರ ಹತ್ರ, ಎಷ್ಟು 1 hour ಕೇಳ್ಕೊಂಡಿದ್ದೀನಿ. ಇವ್ಳು ಕೇಳ್ಕೊಂಡು ಹೇಳೆ ಅದ್ರ ಮುಂದೆ ಏನಾಯ್ತು ಅಂತ ಇವಳಿಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿಸ್ಬಿಟ್ಟು ಇವಳು ಅಕೌಂಟಿಂದ ನನಗೊಂದು ಕಾಲ್ ಬಂತು. ಯಾರೋ ನೀನು ಲೋಫರ್ ಅಂತ ಫಸ್ಟ್ ಮಾತು ಬೈತಿದ್ದೆ, ಯಾರೋ ನೀನು ಲೋಫರ್ ಅಂತ. ನಾನು ಹಿಂಗೆ ಹೊರಗೆ ನಿಂತಿದ್ದೆ, ನಂಗೆ ಗೊತ್ತಿತ್ತು ಯಾವುದೋ ಒಂದು ಕಾಲ್ ಬರುತ್ತೆ, ಈಗ ಏನೋ ಒಂದು ಆಗಿದೆ ಸೀನ್ಸು ಅಂತ ಒಳಗಡೆ 6 ಅಂತ ಹೇಳ್ತಾ ಇತ್ತು. ವೆಯ್ಟ್ ಮಾಡಿದೆ, ಕಾಲ್ ಬಂತು, ಕಾಲ್ ರಿಸೀವ್ ಮಾಡಿದೆ. ಬೈದ ತಕ್ಷಣ ಯಾಕೆ ಬೈತಿದ್ದೀರಾ ಅಂತ ನಾನು ಕೇಳಿದೆ. ಯಾಕೆ ಬೈತೀರಾ ಅಂತ ಕೇಳಿದ್ಮೇಲೆ, ಯಾಕೋ ನನ್ನ ಮಗಳಿಂದ ಬಿದ್ದಿದ್ಯಾ, ಯಾಕೋ ನನ್ನ ಮಗಳನ್ನ ಮಾತಾಡಿಸ್ತೀಯಾ, ಹಂಗೆ ಹಿಂಗೆ ಅಂತ ಕೇಳಿದ್ರು. ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತೀನಿ ಅಂತ ಅಂದ್ಬಿಟ್ಟೆ, ನಾನು ಡೈರೆಕ್ಟ್ ಎತ್ತಿದ್ದೇನೆ. ಹಂಗೆ ಅಂದ್ಕೊಳ್ಳೆ ಲೋಫರ್ ನನ್ನ ಮಗನೇ ಕಾಲು ಮುರಿದು ಬಿಡ್ತೀನಿ ನಿಂದು ಅಂದರು. ಏನು ಸೌತೆಕಾಯಿ ತುಂಡ ತಲೆನೇ ಕಡ್ದು ಅಂತ ನಾನು ತಿರುಗಿಬಿದ್ದೆ ಒಂದ್ಸತಿ. ಸ್ವಲ್ಪ ಆವಾಗ ನನಗೂ ತಲೆಗೆ ಹತ್ತಿತ್ತು. ಸ್ವಲ್ಪ ಹಂಗೆ ಮಾತಿಂದೆಲ್ಲ ಆಯಿತು. ಅದಾದಮೇಲೆ ಫೋನ್ ಕಟ್ ಮಾಡಿಬಿಟ್ಟು ಇನ್ನೊಂದು ಸತಿ ಮೆಸೇಜ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಈಗ ಈ ಥರ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀಯ ಅಂತೇಳಿ ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ನನಗೊಂದು ಇದು ಮಾಡಿದ್ರು, ದಬ್ಬಾಳಿಕೆ ಹಾಕಿದ್ರು, ಮಾಡಬಾರ್ದು ಅಂತ. ಆಯಿತು ನಾನು ಮಾಡಲ್ಲ ಅಂತಂದು ಸುಮ್ಮನಾದೆ. ಮನ್ಸು ತಡಿಲಿಲ್ಲ, ಹೇಗಾರು ಮಾಡಿ ಮಾತಾಡಬೇಕು ಅಂತ ಮನ್ಸು ಕೊರಿತಿತ್ತು. ಮಾತಾಡೋಕ್ಕಾಗಲಿಲ್ಲ. ಲಾಸ್ಟಿಗೆ ಇವಳು ಮನೇಲಿ ಏನು ಸಿಚುವೇಶನ್ ಇತ್ತು ನನಗೆ ಅದಂತೂ ಗೊತ್ತಿಲ್ಲ. ನಾನು ಹೇಳ್ತೀನಿ, ಅದು ನನಗೆ ನಾನು 2nd PU ಓದ್ತಿದ್ದೆ, ಅದನ್ನು ಬಿಡಿಸ್ಬಿಟ್ರು, ಕಾಲೇಜಿಗೆ ಕಳಿಸೋದು. ನನಗೆ ಅಂದಿದ್ರು ನಿನಗೆ ಅವ್ನು ಬೇಕಾದ್ರೆ ಅವನ ಜೊತೆ ಹೋಗು, ನಾವು ಬೇಕಾದ್ರೆ ನಮ್ಮ ಜೊತೆ ಇರು ಅಂತ. ನಾನು ಆವಾಗಲೇ ಹೇಳಿದ್ದೆ ಅವರಿಗೆ ಅವನ ಜೊತೆನೇ ಹೋಗ್ತೀನಂತ. ಆದರೆ ಅವರು ಇನ್ನೂ ಏಜ್ ಆಗಿಲ್ಲ ಅದು ಇದು ಅಂತ ಏನೇನೋ ಅಂದರು. ಆಯಿತು ಬಿಡಿ, ಅವನಿಗೆ ಇನ್ನೇನು ಮಾತಾಡ್ಸಲ್ಲ, ಮೆಸೇಜ್ ಎಲ್ಲ ಮಾಡಲ್ಲ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂದೆ. ಖುಷಿ ಆಯ್ತು ಅವರಿಗೂ. ಒಂದು 10 minutes ಚೆನ್ನಾಗಿ ಮಾತಾಡಿ ಸಡನ್ನಾಗಿ ಅಂದರು ಕಾಲೇಜಿಗೆಲ್ಲ ಹೋಗಬೇಡ, ಇನ್ಮೇಲೆ ಮನೆಯಲ್ಲೇ ಇರ್ಬೇಕು ನೀನು, ಹಂಗೆ ಹಿಂಗೆ ಅಂತ ರೂಲ್ಸ್ ಮಾಡಿದ್ರು. ಫೋನು ಇಸ್ಕೊಂಡ್ರು. ಆಮೇಲೆ ನಾನು 6 months ಮನೆಯಲ್ಲೇ ಕೂತಿದ್ದೆ. ನಮ್ಮ ಮಮ್ಮಿಗೆ ನನಗೆ ಅವ್ರು ಸ್ಕೂಲಿಗೆ ಹೋಗ್ತಾರಲ್ಲ, ನನಗೆ ಕರ್ಕೊಂಡು ಹೋಗೋ ಸ್ಕೂಲಿಗೆ. ಅಲ್ಲಿ ಹೆಂಗಂದರೆ ಅವರು ಒಂದು ಕ್ಲಾಸಲ್ಲಿ ಪಾಠ ಮಾಡ್ತಿದ್ರೆ ಇನ್ನೊಂದು ಕ್ಲಾಸ್ ರೂಮ್ ಖಾಲಿ ಇರೋದು. ಅಲ್ಲಿ ನಾನು ಬೆಳಗಿಂದ ಸಂಜೆ ತನಕ ಒಬ್ಬಳೇ ಕೊಡಬೇಕು. ಬುಕ್ಕು ಇರಲಿಲ್ಲ ಓದೋಕ್ಕೆ, ಈ ಕಡೆ ಫೋನು ಇರಲಿಲ್ಲ ನೋಡೋಕ್ಕೆ, ಏನೂ ಮಾಡೋಕ್ಕಿರಲಿಲ್ಲ. ಸುಮ್ಮನೆ ಅಳ್ಕೊಂಡು ಕೂರ್ತಿದ್ದೆ. ಬರೀ 6 months ನಂದು ಅದೇ ಹಂಗೆ ಕಳೆದಿದ್ದು, ಬರೀ ಅಳ್ಕೊಂಡು ಮನೇಲಿ ಅಳಕ್ಕಾಗ್ತಿರ್ಲಿಲ್ಲ ಅಂತ ನಾನು ವಾಶ್ರೂಮಲ್ಲೆಲ್ಲ ಕುತ್ಕೊಂಡು ಹತ್ತಿದ್ದೀನಿ. ಆಯಿತಾ, ಆಗ 6 months ಪಾಸ್ ಆಯಿತು. ನಾನು ನನ್ನ ಕೆಲಸ ಅದು ಇದು ಇನ್ನೇನು ಇವಳು ಸಿಕ್ಕಲ್ಲ, ಮುಗೀತು ಇಲ್ಲಿಗೆ, ಇದು ಚಾಪ್ಟರ್ ಎಂಡು. ಎಲ್ಲರ ಸ್ಟೋರಿ ಥರನೂ ನನ್ನ ಸ್ಟೋರಿನೂ ಎಂಡ್ ಆಯಿತು ಅಂದ್ಕೊಂಡು ಸುಮ್ಮನಿದ್ದೆ. ಲಾಸ್ಟಿಗೆ ಒಂದು ಕಡೆ ಇವರ ತಮ್ಮ ಹಿಂಗೆ ಒಂದು ಕಡೆ ಕರೆಸ್ತಾ ವಾಸವಿ ಸ್ಕೂಲಿಗೆ ಕರೆಸ್ತಾ. ಆಯಿತು ಅಂತ ಹೋದ್ವಿ. ಅಲ್ಲೊಂದು ಚೂರು ಯಾರು ಬಂದಿದ್ರು, ಎಲ್ಲ ಮಾತುಕತೆಗಳು ಆಯಿತು. ವಾಸವಿ ಸ್ಕೂಲಲ್ಲಿ ಕುತ್ಕೊಂಡು ಮಾತಾಡಿದೆ. ಜೆ ವಿ ಎಸ್ ಸ್ಕೂಲಲ್ಲಿ ಕುತ್ಕೊಂಡು ಮಾತಾಡಿದೆ. ಇವ್ರ ಮನೇಲಿ ಹೆಂಗೆ ಅಂದರೆ, ಇವ್ರ ತಮ್ಮ ನನಗೆ ಒಂದೇ ಸಜೆಷನ್ ಕೊಟ್ಟಿದ್ದು, ನೀವೆಲ್ಲ ಕಲೀರಿ ನಮ್ದ್ರ ಬಗ್ಗೆ, ಕನ್ವರ್ಟ್ ಆಗಿ ನಾನು ನಿಮ್ಮನ್ನ ಮದುವೆ ಮಾಡ್ಕೊಡ್ತೀನಿ ಅಂತಂದ. ನಾನು ಅವತ್ತು ಜೋಶಲ್ಲಿ ಆಗ್ತೀನಿ ಅಂದೆ. ನನಗೆ ಕನ್ವರ್ಟ್ ಆಗೋಕ್ಕೆ ಅದಕ್ಕೆ ಅಂತಲ್ಲ, ನಾನು ಇರೋ ಜಾಗದಲ್ಲಿ ನನಗೆ ಖುಷಿ ಇದೆ. ಹಂಗಾಗಿ ನಾನು ಯಾವುದನ್ನು ಮುಂದುವರ್ಸೋಕ್ಕೆ ರೆಡಿ ಇರಲಿಲ್ಲ ಆವಾಗ್ಲೂ. ಸುಮ್ಮನೆ ಅವ್ನ ಖುಷಿಗೆ ಹ್ಞೂ ಆಯಿತು ಅಂತಂದೆ. ಎಲ್ಲ ಮಾತುಕತೆ ಆಯಿತು, ಬಂದ್ವಿ. ಅದಾದಮೇಲೂ ಅಷ್ಟೇ ಒಂದು 3 months ಮತ್ತು ಸಿಗಲಿಲ್ಲ ಇವಳು ಮುಂದೆ. 3 months ಆದಮೇಲೆ ಸಡನ್ನಾಗಿ ಏನಾಯಿತು, ಅದಲ್ಲ ಇವನು ನನ್ನ ಫ್ರೆಂಡ್ಸಿಗೆ ಮೆಸೇಜ್ ಮಾಡ್ತಿದ್ದ ಅವಾಗ. ಇವಳ ಫ್ರೆಂಡ್ ಒಬ್ಳಿದ್ಲು, ಯಾರು ಅವಳ ಹೆಸರು ಬೇಡ ಚಿನ್ನಿ, ಅವಳ ಹೆಸರು ಬೇಡ. ಅವಳು ಎಂತ ತಲೆ ಹಿಡಿಕೆ ಅಂದ್ರೆ, ಈ ಕಡೆಯಿಂದ ಅವಳಿಲ್ಲ ಬೇಜಾರ್ ಮಾಡ್ಕೊಂತೀನಿ ಹಂಗೆ ಹಿಂಗೆ ಅಂತ ಮೆಸೇಜ್ ಹಾಕಿದ್ರೆ, ಇವಳಿಗೆ ಹೋಗ್ಬಿಟ್ಟು ಅವ್ನು ಬೇರೆ ಹುಡುಗಿ ನೋಡ್ಕೊಂಡು ನನಗೆ ಹೇಳೋದು, ಅವನು ನೀನ್ ಬೇಡವಂತೆ, ಅವ್ನು ಯಾರು ನಿನಗೆ ಉರ್ಸಕ್ಕಂತಾನೆ ನಮ್ಮ ಕಾಲೇಜ್ ಹುಡುಗಿನ ಲವ್ ಮಾಡಿ ಅವನು ಲವ್ ಮಾಡ್ತಾನಂತೆ, ಮದ್ವೆ ಆಗ್ತಾನಂತೆ. ನನ್ನ ಹತ್ರ ಹೇಳೋಳು ಆ ಥರ ಬಂದು. ಇವನ ಹತ್ರ ಹೇಳೋದು, ಅಣ್ಣ ಅವಳಿಗೆ ಬೇಡವಂತೆ ನೀವು, ಅವಳು ಯಾರನ್ನೋ ಬೇರೆಯವ್ರನ್ನ ಲವ್ ಮಾಡ್ತಿದ್ದಲ್ಲ ಆ ಥರ ಹೇಳೋದು. ಅವಾಗ ನಮ್ಮಿಬ್ರು ಮನಸ್ಸಲ್ಲೂ ನನಗೆ ಒಂದು ಕಡೆ ಅನ್ನಿಸ್ತಿತ್ತು ಇಲ್ಲ ಆ ಥರ ಮಾಡಲ್ಲ ಅಂತ. ಆಮೇಲೆ ಇನ್ನೊಂದು ಕಡೆ ಅನ್ಸೋದು, ಎಲ್ಲ ಹುಡುಗರು ಹಿಂಗೆ, ಇವನು ಹಿಂಗೆ ಇರ್ತಾನೆ, ಬೇರೆಯವ್ರಿಗೆ ಇಷ್ಟಪಡ್ತಾ ಇರ್ತಾನೇನೋ ಅಂತ ನಾನು ಸುಮ್ಮನಾದೆ. ಅದು ಆ್ಯಕ್ಚುಲಿ ಇವಳಿಗೆ ಕಾಲೇಜಿಗೆ ಕಳಿಸಿದ್ದೇನಕ್ಕೆ ಅಂದರೆ, ಲಾಸ್ಟ್ ಎಕ್ಸಾಮ್ ಇತ್ತು, ಫಸ್ಟ್ PU ಎಕ್ಸಾಮ್ ಇತ್ತಲ್ಲ,
ಅಲ್ಲ ಇದ್ರದ್ದು ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್. ಕಂಪ್ಯೂಟರ್ ಸೈನ್ಸ್ ಯಾವುದೋ ಎಕ್ಸಾಮ್ ಇತ್ತು, ಎಕ್ಸಾಮಿಗೆ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಇವರ ಕಾಲೇಜಲ್ಲಿ HM. ಹಂಗಾಗಿ ಆಯಿತು ಅಂತೇಳಿ ಕಳಿಸಿದ್ದು ಕಾಲೇಜಿಗೆ. ಆ ಕಡೆಯಿಂದ ಸ್ವಲ್ಪ ಅಲ್ಲಿ ಇನ್ನೊಂಚೂರು ದಿನಾನೇ ಹಾಂ ಅದು ಇನ್ನೊಂಚೂರು ಮನಸ್ತಾಪ ಅದು ಇದು ಎಲ್ಲ ಜಾಸ್ತಿ ಆಯಿತು. ಈ ಕಡೆ ಫ್ರೆಂಡ್ ಹಚ್ಚಾಕೋದು ತಂದಾಕೋದು ಮಾಡಿದ್ರು. ಎಷ್ಟು ಜನ ಇವ್ರ ಫ್ರೆಂಡ್ಸ್ ಒಂದು 5-6 ಜನಕ್ಕೆ ಮೆಸೇಜ್ ಮಾಡಿಟ್ಟಿದ್ದೀನಿ. ಹಗಲು ರಾತ್ರಿ ತಲೆ ತಿಂದು ಮೆಲ್ಲಿ ಕೈ ಹಾಕ್ಬಿಟ್ಟಿದ್ದೀನಿ, ಡೈಲಿ ಕಾಲೇಜಿಗೆ ಬರಲ್ಲ ಅಂತ. ಏನು ಮಾಡಿದ್ರು ನನಗೆ ಅಲ್ಲೊಂದು ಏನು ಆಪ್ಷನ್ ಸಿಗಲಿಲ್ಲ ಆಯಿತಾ. ಕಾಲೇಜ್ ಹತ್ರ ಹೋಗ್ತಿದ್ದೆ, ಇವಳು ನೋಡಿದ್ರೆ ಗರ್ಲ್ಸ್ ಕಾಲೇಜು, ಅಲ್ಲಿ ಒಳಗೂ ಬಿಡಲ್ಲ ಹೊರಗೂ ಬಿಡಲ್ಲ. ಹೊರಗಡೆ ನಿಂತ್ಕೊಂಡ್ರು ಬಂದು ಪೊಲೀಸ್ನಲ್ಲಿ ಲಾಟಿಲಿ ಹೊಡಿತಾನೆ, ಯಾಕೆ ನಿಂತಿದ್ಯಾ ಅಂತ. ಆಯಿತು ಇನ್ನೇನು ಒದೆ ತಿನ್ನೋದು ಲಾಟಿಲಿ ಅಂಥೇಳಿ ಯಾರು, ನಾನಂತೂ ಹೋಗಲಿಲ್ಲ, ಒಳಗೆ ಹೋಗಲಿಲ್ಲ. ಒಟ್ಟಿನಲ್ಲಿ ಡೈಲಿ ಎಕ್ಸಸೈಸ್ ಜಿಮ್ ಮುಗಿಸ್ಕೊಂಡ್ಬಿಟ್ಟು ಸೀದಾ ಹೋಗ್ತಿದ್ದಿದ್ದು ಇವ್ರು ಕಾಲೇಜ್ ಮುಂದೆನೇ. ಹಂಗೆ ಒಂದು ರೌಂಡ್ ಹಾಕೊಂಡು ಸೀದಾ ಹೋಗ್ಬಿಡ್ತಿದ್ದೆ ಮನೆ ಕಡೆ. ಅದಾದಮೇಲೆ ಒಂದು ಸಮ್ಮರ್ ಹಾಲಿಡೇಸು ಕರೆಕ್ಟು. ಸಮ್ಮರ್ ಹಾಲಿಡೇಸಲ್ಲಿ ಇವಳಲ್ಲಿ ಸಕಲೇಶ್ಪುರಕ್ಕೆ ಎಲ್ಲ ಹೋಗಿದ್ಲು. ಸಕಲೇಶ್ಪುರಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಕರೆಕ್ಟು ಬಸ್ ಸ್ಟ್ಯಾಂಡ್ನಲ್ಲಿ ಈಗ ಇವನ್ ತಮ್ಮನೇ ನನಗೆ ಇನ್ಫಾರ್ಮೇಶನ್ ಕೊಟ್ಟ ಹಿಂಗೆ ಅಂತ. ನನಗೆ ಗೊತ್ತಿಲ್ಲ, ಅವನು ಮಾತಾಡ್ಕೊಂಡಿರೋದು ನನಗೆ ಗೊತ್ತಿಲ್ಲ. ಅವನು ಬಸ್ ಸ್ಟ್ಯಾಂಡಲ್ಲಿ ಹಿಂಗೆ ನಿಂತಿದ್ದೀವಿ, ಮನೆಗೆ ಹೋಗೋಕ್ಕೆ ಆಟೋಗೆ ಕಾಲ್ ಮಾಡಿದ್ರು, ಕಾಯ್ಕೊಂಡು ನಿಂತಿದ್ದೀವಿ ಆಟೋದವರಿಗೆ. ನನ್ನ ತಮ್ಮ ಬಂದ ಫೋನ್ ಕೊಟ್ಟ ಮಾತಾಡು ಅಂತ. ನಾನು ಯಾರೋ ನಮ್ಮ ಕಡೆ ರಿಲೇಷನ್ ಯಾರಿಗೂ ಕೊಡ್ತಿದ್ದಾನಂತೆ. ನಾನು ಯಾರು ಅಂತಿದ್ದೀನಿ. ಅವ್ನು ಇಲ್ಲ ಫಸ್ಟ್ ಮಾತಾಡು ಅಂತ. ಅಲ್ಲಿ ನಂಬರ್ ಬಂತು. ನಾನು ಇವನ್ ವಾಯ್ಸ್ ಕೇಳಿದ್, ನಾನು ಹಲೋ ಅಂದೆ. ಇವನ್ ವಾಯ್ಸ್ ಕೇಳಿದ್ದು ಫುಲ್ಲು ಸೈಲೆಂಟ್ ಆಗೋದೆ. ನನಗೆ ಒಂಥರ ಅಳು ಬರಂಗೆಲ್ಲ ಆಯಿತು. ಆಮೇಲೆ ಅವತ್ತೇ ಫಸ್ಟ್ ಮಾತಾಡಿದ್ದು, ಅಷ್ಟು ದಿನ ಬ್ರೇಕ್ ಆದ್ಮೇಲೆ. ಇವನ್ ತಮ್ಮಂಗ್ ನಾನು ಅಷ್ಟು ದಿನ ತಲೆ ತಿನ್ ಮೆದ್ಲಿ ಕೈ ಹಾಕ್ಬಿಟ್ಟಿದ್ದೆ. ದಿನಾ ಮೆಸೇಜು ಅದೇ ಅಷ್ಟು ಮೆಸೇಜ್ ಮಾಡಿ ಏನೇನೋ ಮಾಡಿ ಅವನ್ನ ಹಂಗೆ ಹಿಂಗೆ ಅಂತ ಒಪ್ಸಿ ಮಾತಾಡಿಸ್ತಾ, ಹಂಗು ಹಿಂಗು. ಒಂದ್ಸತಿ ಮಾತಾಡಿಸ್ತಾ ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತಲ್ಲ, ಪಟ್ ಅಂತ ಗಾಡಿ ಎತ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋದೆ. ಹೋಗಿ ಆಟೋ ಹತ್ತಿದ್ದು ಗೊತ್ತಾಯ್ತು. ಅವತ್ತೇ ಫಸ್ಟ್ ನೋಡಿದ್ದು ಆ 6-7 ಮಂತ್ಸಲ್ಲಿ. ಒಂದ್ಸತಿ ಕಾಲೇಜ್ ಟೆರಸ್ ಮೇಲೆಲ್ಲೋ ಇದರಲ್ಲಿ ಕಾರಿಡಾರಲ್ಲಿ ನೋಡಿದ್ದೆ. ಬಟ್ ಇವಳು ನೋಡಿರ್ಲಿಲ್ಲ, ಸ್ವಲ್ಪ ಕನ್ನಡಕದ ಪ್ರಾಬ್ಲಮ್ ಅಲ್ಲ, ಕಾಣಿಸಲ್ಲ ಇವಳಿಗೆ. ನಾನು ನೋಡ್ಕೊಂಡು ಹೋಗಿದ್ದೀನಿ. ಆಯಿತು, ಅವತ್ತು ಫಸ್ಟ್ ಡೇ ನೋಡಿದ್ವಿ. ಹೋದ್ಲು ಗಾಡೀಲಿ, ಮನೆ ತನಕ ಹೋದೆ. ಮತ್ತೆ ವಾಪಸ್ ತಿರುಗಿಸ್ಕೊಂಡು ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಅವ್ರ ಅಪ್ಪನ ಮುಂದೆ ತಲೆ ಬರೆಸ್ಕೊಂಡು ಓಟ ನಾನು. ಅದಾದಮೇಲೆ ತಮ್ಮಂಗೆ ತಲೆ ತಿನ್ನೋದು, ಫೋನ್ ಕೊಡೋ, ಮೆಸೇಜ್ ಮಾಡಕ್ಕೆ ಫೋನ್ ಕೊಡೋ. ಅವ್ನು ಕೊಡಲ್ಲ, ಅದಾಗಲ್ಲ, TV ನೋಡ್ತಾ ಇದ್ದಾಳೆ ಅಂತಾನೆ, ಅದು ಮಾಡ್ತೀನಿ ಅಂತ ಎಲ್ಲ ಬರೀ ಸ್ಟೋರಿಗಳು ಕಟ್ಟೋದು, ಮಾತಾಡೋಕೆ ಕೊಡ್ತಿರ್ಲಿಲ್ಲ. ಯಾವಾಗಲೂ ಅಪರೂಪಕ್ಕೆ ಅವನಿಗೆ ಬೇಜಾರಾದ ಕೊಡೋನು, ಮೆಸೇಜ್ ಮಾಡು ಅಂತ. ಅಪರೂಪಕ್ಕೆ ಯಾವಾಗಲೂ ಒಂದ್ಸತಿ ಮೆಸೇಜ್ ಮಾಡೋಳು, ಅಪರೂಪಕ್ಕೆ ಹಿಂಗೆ ಮಾತಾಡ್ತಿದ್ವಿ. ಎಲ್ಲ ಆಯಿತು. ಅದಾದ್ಮೇಲೆ ನಾನು ನಮ್ಮ ಮನೇಲಿ ಹಠ ಮಾಡಿದೆ, ಕಾಲೇಜಿಗೆ ಓದ್ತೀನಿ ಸೇರಿಸಿ. ಯಾಕಂದರೆ 6 ಮಂತ್ ಮನೇಲಿ ಕೂತ್ ನಂಗೆ ಇರೋಕ್ಕಾಗಿಲ್ಲ. ಆ 6 ಮಂತಲ್ಲಿ ನಾನು NTT ಕೋರ್ಸ್ ಮಾಡ್ಕೊಂಡೆ, ಆನ್ಲೈನ್ ಕೋರ್ಸು. ಅದಾದಮೇಲೆ ಸುಮ್ಮನೆ ಕೂತಿದ್ದೆ. ನಾನು ಹೇಳಿದೆ ಡಿಪ್ಲೊಮಾ ಏನಾದ್ರು ಜಾಯಿನ್ ಆಗ್ತೀನಿ ಅಂತ. ನಮ್ಮ ಮನೆ ಹತ್ತಿರದಲ್ಲಿರೋ ಕಾಲೇಜೇ ನೋಡಿ ಜಾಯಿನ್ ಮಾಡಿಸಿದ್ರು. ಇವ್ರ ಮನೆಯಿಂದ ಒಂದೇ ಡೌನು, ಕೆಳಗಿಳಿದ್ರೆ DSJ ಪಾಲಿಟೆಕ್ನಿಕ್ಕು, ಅಲ್ಲಿಗೆ ಸೇರಿಸಿದ್ರು. DSJ ಪಾಲಿಟೆಕ್ನಿಕ್ಕಿಗೆ ಸೇರಿಸಿದ್ಮೇಲೆ ಯಾರ್ದೋ ಫೋನ್ ಇಸ್ಕೊಂಡು ಯಾರ್ದೋ ಅಕೌಂಟಿಂದ ಇಲ್ಲ, ಅದು ಫಸ್ಟ್ ಏನಾಗಿದ್ದು, ಫಸ್ಟ್ ಡೇನೆ ಇವನಿಗೆ, ಅಂದ್ರೆ ನನ್ನ ತಮ್ಮ ಯಾರೋ ಹೇಳಿರ್ಬೇಕು ಕಾಲೇಜಿಗೆ ಹೋಗ್ತೀನಿ ಅಂತ. ಫಸ್ಟ್ ಡೇನೆ ಕಾಲೇಜ್ ಮುಂದೆ ಬಂದ್ಬಿಟ್ಟಿದ್ದಾನೆ. ಅದು ನಮ್ಮ ಪಪ್ಪನ ಮುಂದೆ. ಅದು ಇವನ್ ಬೈಕ್ KTM. ಅದು ಒಂದ್ಸತಿ ನೋಡಿದ್ರೆ ಯಾರಿಗಾದ್ರೂ ಇದಾಗುತ್ತೆ, ಏನು ನೋಟೆಡ್ ಆಗ್ಬಿಡುತ್ತೆ ಆ ಬೈಕು. ಒಂದ್ಸತಿ ಬಂದ, 2 ಸತಿ. ನಮ್ಮ ಪಪ್ಪ ಆಕ್ಚುಲಿ ಡೌಟ್ ಬಂತು. ಅಲ್ಲ, ನೋಟೆಡ್ ಪ್ಲಸ್ ಇವ್ರ ಪಪ್ಪ ನಂದು ಇದೆಲ್ಲ ನೋಡ್ಬಿಟ್ಟಿದ್ರು, ಇನ್ಸ್ಟಾಗ್ರಾಮ್ ಅಪ್ಲೋಡ್ಸ್ ಎಲ್ಲ. ಅದ್ರಲ್ಲಿ ಎಲ್ಲಾದ್ರಲ್ಲೂ ಹಿಂಗ್ ಅನ್ಕೊಂಡು ಬಾಡಿ ತೋರಿಸ್ಕೊಂಡು ಎಲ್ಲಾದ್ರಲ್ಲೂ ಪೋಸ್ಟ್ಗಳು ಹಾಕಿದ್ದೆ. ಗಾಡಿ ಓಡಿಸ್ಕೊಂಡ್ ಬಂದ್ರೆ ಯಾರು ಹೋಗ್ತಾ ಇದಾರೆ ಅಂದ್ಮೇಲೆ ತಿರ್ಗೋರು ಒಂದು ರೌಂಡು. ಅಷ್ಟು ಮಸ್ಕ್ಯುಲರ್ ಆಗಿದ್ದೆ. ಈಗ ಸ್ವಲ್ಪ ವೀಕ್ ಆಗಿ ಏನು ತೊಂದರೆ ಇಲ್ಲ, ಮಸ್ಕ್ಯುಲರ್ ಆಗಿದ್ದೆ. ಅವತ್ತು ಫಸ್ಟ್ ಡೇ ಹೋಗಿ ಕಾಲೇಜ್ ಹತ್ರ ನಿಂತೆ. ಇವರಪ್ಪ ಬಂದು ಡ್ರಾಪ್ ಮಾಡಿದ್ರು, ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರು. ನಾನು ಅಲ್ಲೇ ನಿಂತಿದ್ದೆ, ಮಾತಾಡ್ಸ್ಕೊಂಡು ಸೀದಾ ಹೋದ್ರು. ಇವಳಿಗೆ ಗೊತ್ತಾಯ್ತು ನಾನೇ ಬಂದಿರೋದು ಅಂತ. ಆಮೇಲೆ ಕಾಲೇಜ್ಗೆ ಹೋದ್ಮೇಲೆ ಯಾರ್ದೋ ಫೋನ್ ಇಸ್ಕೊಂಡು, ಯಾರ್ದೋ ಇನ್ಸ್ಟಾಗ್ರಾಮಿಂದ, ಯಾರದು ಕೃಷ್ಣ ಸುಂದರಿ, ಈ ಇನ್ಸ್ಟಾಗ್ರಾಮ್ ನೇಮ್ ಇದ್ದಿದ್ದು ಕೃಷ್ಣ ಸುಂದರಿ ಅಂತ. ಯಾರಪ್ಪ ಇದು ಕೃಷ್ಣ ಸುಂದರಿ ಮೆಸೇಜ್ ಮಾಡ್ತಾಳೆ ಅಂತ ತೆಗೆದು ನೋಡಿದ್ರೆ ಇವಳೆ. ಅವತ್ತಿಂದ ಮತ್ತೆ ಮೆಸೇಜ್ ಶುರು ಆಯಿತು, ಹಾಗೆ ಹಿಂಗೆ ಅಂತ. ಕಾಲೇಜ್ ಕ್ಯಾಂಪಸ್ ಒಳಗೆಲ್ಲ ನನ್ನ ಒಂಚೂರು ಚೆನ್ನಾಗಿತ್ತು, ಲೆಕ್ಚರರ್ಸ್ ಎಲ್ಲ. ನಾನು ಅಲ್ಲೇ ಬಂದು ವರ್ಕ್ಶಾಪಿಗೆಲ್ಲ ಬರ್ತಾಯಿದ್ದೆ. ನಾನು ITA ಮಾಡ್ಬೇಕಾದ್ರೆ ಅಲ್ಲಿಗೆ ಬರ್ತಾಯಿದ್ದೆ. ಸೊ ಧೈರ್ಯ ಇತ್ತು, ಟೀಚರ್ಸ್ ಒಂದು ಸ್ವಲ್ಪ ಪರಿಚಯ ಇದ್ದಾರೆ, ಯಾರೋ ಏನೋ ಒಂದು ಮಾಡೋಣ ಹೋಗೋಣ ಅಂತೇಳಿ ಕಾಲೇಜ್ ಕ್ಯಾಂಪಸ್ ಒಳಗೆ ಹೋಗ್ತಿದ್ದೆ ಡೈಲಿ ಮೀಟ್ ಆಗೋಕ್ಕೆ.
ಆಮೇಲೆ ಹೆಂಗಾಯ್ತು ಅಂದ್ರೆ ಇವಳಿಗೆ ಯಾವಾಗಾರು ಕಾಲೇಜ್ ಮಧ್ಯಾಹ್ನಕ್ಕೆ ಬಿಡ್ತು ಅಂದ್ರೆ ಇವಳು ನಮ್ಮ ಮನೆಗೆ ಬರಕ್ ಶುರು ಮಾಡಿದ್ಲು. ಅದ್ ಆಕ್ಚುಲಿ ಮುಂಚೆ ಇವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ಫುಲ್ ಸ್ಟ್ರಿಕ್ಟ್ ಮಾಡಿದ್ರು. ಇಲ್ಲಿ ಬಂದ್ಮೇಲೆ ನಾನು ಎಲ್ಲ